ಅದ್ರ ವಿರುದ್ಧ ನಾವು ಸುಮಾರು 2018ರಿಂದ ಹೋರಾಟ ಮಾಡ್ಕೊಂಡ್ ಬಂದಿದ್ದು. ಅದು ಯಾವ ಸಣ್ಣ ಪುಟ್ಟ ಸಮಸ್ಯೆ ಬಗೆಹರಿಸೋ ಇನ್ನು ಮುಖ್ಯ ಸಮಸ್ಯೆಗಳು ಹಂಗೆ ಇದೆ. ಮತ್ತೆ ಅಧಿಕಾರಿಗಳು ಕೂಡ ಕೋಟಿಗಟ್ಟಲೆ ದುಡ್ಡು ಇಸ್ಕೊಂಡು ಅವ್ರ ಅಧಿಕಾರಿಗಳನ್ನ ತಂದು ಅಲ್ಲಿ ಪೋಸ್ಟಿಂಗ್ ಮಾಡಿದ್ದಾರೆ. ಇಲ್ಲಿ ಸುಲಿಗೆ ಮಾಡ್ತಾ ಇದಾರೆ, ಸಮಾಜದಲ್ಲಿರೋ ಬಡವನ್ನ ಸುಲಿಗೆ ಮಾಡ್ತಾವ್ರೆ. ಇದೇ ಬಿಜೆಪಿ ಸರ್ಕಾರ ಕಳ್ಳಾಟ ಮಾಡ್ತು. ಆರ್ ಅಶೋಕ್ ಏನ್ ಕಂದಾಯ ಸಚಿವ ಇದ್ದ ಭ್ರಷ್ಟ, ಆತ ಈ ಸಮುದಾಯ ವಿರುದ್ಧವಾಗಿ ನಿಂತ್ಕೊಂಡಿದ್ದ. ಈಗ ನ್ಯಾಯಾಂಗರು ಕೂಡ ಭ್ರಷ್ಟಾಚಾರಕ್ಕೆ ಹೋಗ್ಬಿಟ್ಟಿದೆ. 10 ದಿವಸ ಗುಡುವಲ್ಲಿ ಏನು ಬದಲಾವಣೆ ಮಾಡ್ಲಿಲ್ಲ, ನಮ್ ಕರೆಸಿ ಮೀಟಿಂಗ್ ಮಾಡ್ಲಿಲ್ಲ ಅಂದ್ರೆ ನಾವಂತೂ ನ್ಯಾಯಾಂಗ ವಿರುದ್ಧನೂ ಹೋರಾಟ ಮಾಡ್ತೀವಿ ಮತ್ತೆ ಸರ್ಕಾರ ವಿರುದ್ಧ ಮಾಡ್ತೀವಿ. ನಾವು ಕೇವಲ ನಾವೇ ಅಲ್ಲ, ಇಡೀ ರಾಜ್ಯದಿಂದ ಕುಟುಂಬ ಸಮೇತ ನಮ್ಮ ಮಕ್ಕಳು ಸಮೇತ ಬಂದು ಬೀದಿಲಿ ಕೂತ್ಕೊಂತೀವಿ, ಮಾನಹಾರಾಜ್ ಆಗ್ತೀವಿ. ಇಬ್ಬರು ಸೇರ್ಕೊಂಡು ಇವತ್ತು 700 ಎಕರೆ ಜಮೀನ ಬಡವರ ಶೋಷಿತರ ಜಮೀನನ್ನ ಕಿತ್ಕೊಂಡು ಇವತ್ತು ಶ್ರೀಮಂತರು ಭೂಮಾಲೀಕರ ಪರವಾಗಿ ಹಣಕ್ಕೆ ಆಸೆ ಪಟ್ಟು ನೀವು ಬಡವರನ್ನ ಇವತ್ತು ಕಗ್ಗೊಲೆ ಮಾಡ್ತಾ ಇದೀವಿ. ಇವತ್ತು ನಿಮ್ಮ ಹತ್ರ ನಕಲಿ ದಾಖಲೆಗಳು ಏನು ಅವ್ರು ನೀವು ಕೊಟ್ಟಿದ್ದ ದಾಖಲೆ ಜೆರಾಕ್ಸ್ ಇದೆ ಮತ್ತು ದಾಖಲಾತಿಗಳಿಲ್ಲ ನಿಮ್ಮ ಹತ್ರ ಅಂತ ಈ ರೀತಿಯಲ್ಲಿ ನಮ್ಮ ವಿರುದ್ಧವಾಗಿ ಆದೇಶಗಳನ್ನು ಮಾಡ್ತಾ ಇದ್ದಾರೆ. ನಮ್ಮ ಉದ್ದೇಶ ಏನಿದೆ, ಇವತ್ತು ಕಾನೂನು ಬಾಹಿರವಾಗಿ ಏನ್ ಜಮೀನ್ ಕಿತ್ಕೊಂಡಿದ್ದಾರೆ ಅದ್ರ ವಿರುದ್ಧವಾಗಿ ಒಂದು ಸುಪ್ರೀಂ ಕೋರ್ಟ್ ಆದೇಶ ಆಗಿತ್ತು, ಒಂದು ಲಿಮಿಟೇಷನ್ ಅಂದ್ರೆ ಲೇಟ್ ಆಗಿ ಬಂದಿರೋ ಅಂತ. ಅದ್ರ ವಿರುದ್ಧ ನಾವು ಸುಮಾರು 2018ರಿಂದ ಹೋರಾಟ ಮಾಡ್ಕೊಂಡ್ ಬಂದಿದ್ದು. ಮತ್ತೆ 2023ರಲ್ಲಿ ಅಹೋರಾತ್ರಿ ದಂಡ ಸತ್ಯಾಗ್ರಹ 208 ದಿನ ಮಾಡಿದ್ರು. ಅದು ಪರಿಣಾಮವಾಗಿ ಸರ್ಕಾರ ಈಗಿನ ಕಾಂಗ್ರೆಸ್ ಸರ್ಕಾರದಿಂದ ಕರೆದು ಮಾತುಕತೆ ನಡೆಸಿ ಗಮನ ತರ್ತಾ ಇದೆ. ಆಲ್ರೆಡಿ 3 ವರ್ಷದ ಗಮನ ತಂದಿದ್ವಿ. ಕೆಲವು ತಿದ್ದುಪಡಿನೂ ಮಾಡಿದ್ದಾರೆ, ಕೆಲವು ಸಮಸ್ಯೆಗಳು ಬಗೆಹರಿಸಿದ್ದಾರೆ. ಅದು ಯಾವ ಸಣ್ಣ ಪುಟ್ಟ ಸಮಸ್ಯೆ ಬಗೆಹರಿಸೋ ಇನ್ನು ಮುಖ್ಯ ಸಮಸ್ಯೆಗಳು ಹಂಗೆ ಇದೆ. ಅದು ಬಗೆಹರಿಸ್ತೀವಿ ಅಂತ ಹಿಂಗೆ ನಾಟಕ ಮಾಡ್ಕೊಂಡ್ ಬರ್ತಾರೆ. ಅವ್ರ ಸೀಟು ಸೀಟ್ಗೆ ಕೂತು ಬಂದಿ ಅಂದ್ಕೊಂಡು ಅವ್ರ ಸೀಟ್ ಉಳಿಸ್ಕೊಳಕ್ಕೆ ನಾಟಕ ಮಾಡ್ತಾ ಇದಾರೆ. ಮತ್ತೆ ಅಧಿಕಾರಿಗಳು ಕೂಡ ಕೋಟಿಗಟ್ಟಲೆ ದುಡ್ಡು ಇಸ್ಕೊಂಡು ಅವ್ರ ಅಧಿಕಾರಿಗಳನ್ನ ತಂದು ಅಲ್ಲಿ ಪೋಸ್ಟಿಂಗ್ ಮಾಡಿದ್ದಾರೆ. ಇಲ್ಲಿ ಸುಲಿಗೆ ಮಾಡ್ತಾ ಇದಾರೆ, ಸಮಾಜದಲ್ಲಿರೋ ಬಡವನ್ನ ಸುಲಿಗೆ ಮಾಡ್ತಾವ್ರೆ. ಅದಕ್ಕೆ ಇವ್ರು ಏನೇ ಮಾಡ್ಲಿ, ನಾವಂತೂ ಸಂವಿಧಾನಬದ್ಧ ಕಾಯ್ದೆ ಇದೆ, ಕಾಯ್ದೆ ಪ್ರಕಾರ ನಮ್ಗೆ ನ್ಯಾಯ ಕೊಡಿ ಅನ್ಕೊಂಡು ನಾವು ಸದ್ಯಕ್ಕೆ ಒಂದು 10 ದಿವಸ ಗುಡು ಕೊಡ್ತಾ ಇದೀವಿ. 10 ದಿವಸದಲ್ಲಿ ಗುಡುಲೇನು ಇವ್ರು ಬಗೆಹರಿಸಲಿಲ್ಲ ಅಂದ್ರೆ ಅಹೋರಾತ್ರಿ ಸದ್ಯಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಎಲೆಕ್ಷನ್ ಕೂಡ ಬಂದಿದೆ, ಇವ್ರು ಮಾನಹಾರಾಜ್ ಹಾಕಿ ಇವ್ರನ್ನ ಬೀದಿಗೆ ಏನು ಮನೆ ಕೆಲ್ಸಕ್ಕಂತೂ ಕೆಲಸ ಮಾಡ್ತಿಲ್ಲ. ಕೊನೆ ಬಾರಿ ಇದೇ ಕೆಲಸ ಮಾಡ್ದೋ, ಎಲ್ಲಾ ಭೂಮಿ ಹಂಚಿದ್ರು ಬೀದಿಗೆ ಇಳಿದಿ ಇದೇ ಬಿಜೆಪಿ ಸರ್ಕಾರ ಕಳ್ಳಾಟ ಮಾಡ್ತು. ಆರ್ ಅಶೋಕ್ ಏನ್ ಕಂದಾಯ ಸಚಿವ ಇದ್ದ ಭ್ರಷ್ಟ, ಆತ ಈ ಸಮುದಾಯ ವಿರುದ್ಧವಾಗಿ ನಿಂತ್ಕೊಂಡಿದ್ದ. ಹೇಳ್ಬೇಕಾದ್ರೆ ಆಗಿನ ಮುಖ್ಯಮಂತ್ರಿ ಇಲ್ಲ ಮಾಡೋಣ ತಿದ್ದುಪಡಿ ಮಾಡೋ ಅಂತ ಇದ್ದಾಗ ಇದೇ ಕ್ಯಾಬಿನೆಟ್ ಅಲ್ಲೇ ಇದೇ ಕಂದಾಯ ಸಚಿವ ಕಳ್ಳ ಸುಮಾರು 100 ಎಕರೆ ಜಮೀನ್ ಹಾಕೊಂಡ್ರೆ ಇವ್ನು ಭ್ರಷ್ಟ ಕಳ್ಳ, ಇವ್ನು ಮಾಡಕ್ಕಾಗಲ್ಲ ಅನ್ಕೊಂಡು ನಮ್ ವಿರುದ್ಧ ಮಾಡ್ದ. ಅದಕ್ಕೆ ಇಡೀ ರಾಜ್ಯದಿಂದ ಇವತ್ತು ಬಿಜೆಪಿನ ಮನೆ ಕಳಿಸಿದಾಯ್ತು. ಕಾಂಗ್ರೆಸ್ ಕೂಡ ಇದೇ ಕಳ್ಳಾಟ ಮಾಡಿದ್ರೆ ಮುಂದಿನ ಬಾರಿ ಮನೆ ಹೋಗೋದಂತೂ ಕಾಯಂ, ಅದರಲ್ಲೇನು ವ್ಯತ್ಯಾಸ ಇಲ್ಲ. ನಾವು ನಮ್ ಬದುಕಿಗೋಸ್ಕರ ನಮ್ ಭೂಮಿ ಕೇಳ್ತಾ ಇರೋದು ಇದೇ, ಯಾರಪ್ಪನ ಆಸ್ತಿ ಅಂತ ಕೇಳ್ತಲ್ಲ. ಈ ಸಮಸ್ಯೆ ಮಾಡಿದ್ರೆ ಸರ್ಕಾರ ಮತ್ತೆ ನ್ಯಾಯಾಲಯದಲ್ಲಿ ಸರಿಯಾದ ರೀತಿ ಸರ್ಕಾರಿ ವಕೀಲರು ವಾದ ಮಾಡ್ತಾ ಇಲ್ಲ. ಅದರಿಂದ ಕಾಯ್ದೆ ಕಾನೂನುಗಳು ಸೋಲ್ತಾ ಇದ್ದಾವೆ. ಇವ್ರು ಯಾವ ಭ್ರಷ್ಟಾಚಾರ ಮಿತಿ ಮೀರಿದೆ ಅದರಿಂದ ಇಷ್ಟೆಲ್ಲ ವ್ಯತ್ಯಾಸ ಆಗ್ತದೆ. ಅಟ್ಲೀಸ್ಟ್ ಹಿಂದಿನ ದಿನಗಳಲ್ಲಿ ಏನಿತ್ತು, ಶಾಸಕಾಂಗ ಕಾರ್ಯಾಂಗದಲ್ಲಿ ಏನಾದ್ರೂ ಸಮಸ್ಯೆ ಆದ್ರೆ ನಮ್ ನಿಜವಾಗ್ಲೂ ನ್ಯಾಯ ಸಿಕ್ತಿತ್ತು ನ್ಯಾಯಾಂಗದಲ್ಲಿ. ಈಗ ನ್ಯಾಯಾಂಗರು ಕೂಡ ಭ್ರಷ್ಟಾಚಾರಕ್ಕೆ ಹೋಗ್ಬಿಟ್ಟಿದೆ. ಸುಮಾರು 15-20 ವರ್ಷದಿಂದ ಯಾರಿಗೂ ಬಡವ್ರಿಗೆ ನ್ಯಾಯ ಸಿಗ್ತಾ ಇಲ್ಲ. ಕೇವಲ SC/ST ಗಳಿಗಲ್ಲ, ಎಲ್ಲಾ ಜಾತಿಯ ಬಡವರಿಗೆ ಯಾರಿಗೂ ನ್ಯಾಯ ಸಿಗ್ತಾ ಇಲ್ಲ. ಇವ್ರು ಭ್ರಷ್ಟಾಚಾರಕ್ಕೆ ಮುಳುಗಿದ. ಮೊನ್ನೆ ನಿಮ್ಗೆ ನೋಡಿದಿರಲ್ಲ, ನೀವೇ ಬರ್ದಿದ್ದೀರಿ, ಸುಪ್ರೀಂ ಕೋರ್ಟ್ ಅಲ್ಲಿ ಯಾವ್ದೋ ಒಬ್ರು ಏನು ನ್ಯಾಯಾಂಗದಲ್ಲೇ ಭ್ರಷ್ಟಾಚಾರ ಇದೆ ಅಂತ ಅಪೀಲ್ ಮಾಡಿದ್ದಾರೆ. ಮತ್ತೆ ಇನ್ ಯಾವ ಮಟ್ಟಕ್ಕೆ ಬಂದಿದೆ. ಮತ್ತೆ ಅದೇ ಸುಪ್ರೀಂ ಕೋರ್ಟ್ ಅಲ್ಲಿ ಮೊನ್ನೆ ಅನೌನ್ಸ್ ಮಾಡಿದ್ದಾರೆ 8,000 ಕೇಸು ಏನು ಕಂಪ್ಲೇಂಟ್ಸ್ ಗಳು ಪೆಂಡಿಂಗ್ ಇದಾವಂತೆ. ಯಾರ ಮೇಲೆ? ಜಡ್ಜ್ಗಳ ಮೇಲೆ ಕಂಪ್ಲೇಂಟ್ ಕೊಟ್ಟಿರೋದು 8,000 ಕೇಸು, ಬರೇ ಜಡ್ಜ್ಗಳ ಮೇಲೆ ಕಂಪ್ಲೇಂಟ್ ಕೊಟ್ಟಿರೋದು. ಇನ್ನು ನ್ಯಾಯಾಂಗ ವ್ಯವಸ್ಥೆ ಯಾವ ಮಟ್ಟಕ್ಕಿದೆ ಅಂತ ನಿಮ್ಗೆ ಅರ್ಥ ಆಗ್ಬೇಕು. ನ್ಯಾಯಾಂಗದಿಂದ ಇಷ್ಟೆಲ್ಲ ಸಮಸ್ಯೆ ಆಗಿದೆ, ನ್ಯಾಯಾಂಗ ಸರಿಪಡಿಸಬೇಕು. ಇಲ್ಲ ಅಂದ್ರೆ ನ್ಯಾಯಾಂಗದ ವಿರುದ್ಧನೂ ಹೋರಾಟ ಮಾಡ್ತೀವಿ ಮತ್ತೆ ಸರ್ಕಾರದ ವಿರುದ್ಧ ಹೋರಾಟ ಮಾಡಿ. ಈಗ ಸದ್ಯಕ್ಕೆ 10 ದಿವಸ ಗುಡು ಕೊಟ್ಟಿದೀವಿ. 10 ದಿವಸ ಗುಡುವಲ್ಲಿ ಏನು ಬದಲಾವಣೆ ಮಾಡ್ಲಿಲ್ಲ, ನಮ್ ಕರೆಸಿ ಮೀಟಿಂಗ್ ಮಾಡ್ಲಿಲ್ಲ ಅಂದ್ರೆ ನಾವಂತೂ ನ್ಯಾಯಾಂಗದ ವಿರುದ್ಧನೂ ಹೋರಾಟ ಮಾಡ್ತೀವಿ ಮತ್ತೆ ಸರ್ಕಾರ ವಿರುದ್ಧ ಮಾಡ್ತೀವಿ. ನಾವು ಕೇವಲ ನಾವೇ ಅಲ್ಲ, ಇಡೀ ರಾಜ್ಯದಿಂದ ಕುಟುಂಬ ಸಮೇತ ನಮ್ಮ ಮಕ್ಕಳು ಸಮೇತ ಬಂದು ಬೀದಿಲಿ ಕೂತ್ಕೊಂತೀವಿ, ಮಾನಹಾರಾಜ್ ಆಗ್ತೀವಿ. AC/DC ಈ ತಿದ್ದುಪಡಿ ಬಂದ ಮೇಲೆ ಬಹಳ ಜನ ನಮ್ಮ ಸಮುದಾಯಗಳು ಬಹಳ ಖುಷಿಯಲ್ಲಿದ್ರು. ಆದ್ರೆ ನ್ಯಾಯಾಲಯಗಳಲ್ಲಿ ಇವತ್ತು ಜಿಲ್ಲಾಧಿಕಾರಿಗಳ ನ್ಯಾಯಾಲಯದಲ್ಲಿ ಇವತ್ತು ಉಪವಿಭಾಗಾಧಿಕಾರಿಗಳು ತಹಶೀಲ್ದಾರ್ ಕಚೇರಿಗಳಲ್ಲಿ AC/DC ಮತ್ತು ತಹಶೀಲ್ದಾರರು ಮತ್ತು RA BA ಇವರೆಲ್ಲ ಕೂಡ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ. ಇವತ್ತು ಇವರ ಮೇಲೆ ಸೂಕ್ತ ಕ್ರಮ ತಗೊಳ್ಬೇಕಂತೇಳಿ ಸುಮಾರು ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಸುಮಾರು 700 ಎಕರೆ ಜಮೀನನ್ನ ಬಸವರಾಜ್ ಎಂಬ ಜಿಲ್ಲಾಧಿಕಾರಿ, ಆತ ಒಬ್ಬ ಭ್ರಷ್ಟ ಅಧಿಕಾರಿ, ಇನ್ನೊಬ್ಬರಿದ್ದಾರೆ ಉಪವಿಭಾಗಾಧಿಕಾರಿಗಳು ದುರ್ಗಾಶ್ರೀ ಅಂತೇಳಿ ದೊಡ್ಡಬಳ್ಳಾಪುರ ಉಪವಿಭಾಗಾಧಿಕಾರಿಗಳು, ಅವರು ಸುಮಾರು ಸಾವಿರಾರು ಕೇಸ್ಗಳನ್ನ ವಜಾ ಮಾಡಿ ಇವತ್ತು ಭೂಮಿನ ಕಳ್ಕೊಂಡಿದ್ದಾರೆ. ನಾವು ಯಾರನ್ನ ಹೋಗಿ ಕೇಳಿದ್ರೆ ಬಸವರಾಜ್ ಅವರು ಹೇಳ್ತಾರೆ ಇದು ತಿದ್ದುಪಡಿ ಮಾಡಿರೋದು ಸರಿನೇ. ನಾವು ಪ್ರಶ್ನೆ ಮಾಡಿದ್ರಿ
ಏನ್ ಸ್ವಾಮಿ ನೀವು ಈ ರೀತಿಯಲ್ಲಿ ಬೆಂಗಳೂರು ಗ್ರಾಮಾಂತರ ಡಿಸಿ ಮತ್ತು ಉಪವಿಭಾಗಾಧಿಕಾರಿಗಳು ಇಬ್ಬರು ಸೇರ್ಕೊಂಡು ಇವತ್ತು 700 ಎಕರೆ ಜಮೀನ ಬಡವರ ಶೋಷಿತರ ಜಮೀನನ್ನ ಕಿತ್ಕೊಂಡು ಇವತ್ತು ಶ್ರೀಮಂತರು ಭೂಮಾಲೀಕರ ಪರವಾಗಿ ಹಣಕ್ಕೆ ಆಸೆ ಪಟ್ಟು ನೀವು ಬಡವರನ್ನ ಇವತ್ತು ಕಗ್ಗೊಲೆ ಮಾಡ್ತಾ ಇದೀವಿ. ಇವತ್ತು ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ 1978ರಿಂದ ಈಚೆ ಬಂದಿರತಕ್ಕಂಥದ್ದು PTC ಕಾಯ್ದೆ, ಆ ಹಿಂದೆ ಬರ್ತಕ್ಕಂಥದ್ದು PTC ಕಾಯ್ದೆ ವ್ಯಾಪ್ತಿಗೆ ಬರೋದಿಲ್ಲ ಅಂತ ಹೇಳಿ ಅವರು ನೇರವಾಗಿ ಹೇಳ್ತಾರೆ. ಈ ರೀತಿಯಲ್ಲಿ ನಾವು ಎಲ್ಲೆಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ACDCಗಳು ಎಲ್ಲೆಲ್ಲಿ ನಮ್ಮ ದಲಿತರ ವಿರುದ್ಧ PTC ಕಾಯ್ದೆ ವಿರುದ್ಧ ಆದೇಶಗಳು ಮಾಡ್ತಾ ಇದ್ರು. ಬೆಂಗಳೂರು ಗ್ರಾಮಾಂತರ ಇರ್ಬೋದು, ಕೋಲಾರ, ಚಿತ್ರದುರ್ಗ ಮತ್ತು ತುಮಕೂರು, ಬೆಂಗಳೂರು ನಗರ, ಬಳ್ಳಾರಿ ಈ ಭಾಗಗಳಲ್ಲೆಲ್ಲ ಪ್ರವಾಸ ಮಾಡಿ ನಾವು ನಮ್ಮ ರಾಜ್ಯ ಸಮಿತಿಗಳು ಮನವರಿಕೆ ಮಾಡಿಕೊಟ್ರಿ. ನಾವು ACDCಗಳಿಗೆ ಸರ್ಕಾರ ತಿದ್ದುಪಡಿ ತಂದಿದೆ PTC ಕಾಯ್ದೆ ಸ್ವಾಮಿ, ನೀವು ಈ PTC ಕಾಯ್ದೆ ಪರವಾಗಿ ನೀವು ಮಂಜೂರುದಾರ ಪರವಾಗಿ ನೀವು ಆದೇಶ ಮಾಡಬೇಕು ಅಂತ ನಾವು ಕೇಳಿದ್ರಿ. ಆದ್ರೆ ನಾವು ಕೇಳಿದ ಪ್ರಶ್ನೆಗೆ ಅವ್ರು ಹೇಳ್ತಾರೆ ಇಲ್ಲ, ನಾವು ಸರ್ಕಾರ ಮಾಡಿರ್ತಕ್ಕಂಥ ಆದೇಶ ತಿದ್ದುಪಡಿ ಏನಿದೆ PTC ಅದ್ರ ಪರವಾಗಿ ಮಾಡ್ತೇವೆ ಅಂತ ಹೇಳ್ತಾರೆ ನಮ್ಮ ಮುಂದೆ. ಆದ್ರೆ ಆದೇಶಗಳು ವಿರುದ್ಧವಾಗಿ ತದ್ವಿರುದ್ಧವಾಗಿ ಇವತ್ತು ನಿಮ್ಮ ಹತ್ರ ನಕಲಿ ದಾಖಲೆಗಳು ಏನು ಅವ್ರು ನೀವು ಕೊಟ್ಟಿದ್ದ ದಾಖಲೆ ಜೆರಾಕ್ಸ್ ಇದೆ ಮತ್ತು ದಾಖಲಾತಿಗಳಿಲ್ಲ ನಿಮ್ಮ ಹತ್ರ ಅಂತ ಈ ರೀತಿಯಲ್ಲಿ ನಮ್ಮ ವಿರುದ್ಧವಾಗಿ ಆದೇಶಗಳನ್ನು ಮಾಡ್ತಾ ಇದ್ದಾರೆ. ಅದರಿಂದ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಮಾಜ ಕಲ್ಯಾಣ ಮಂತ್ರಿಗಳೇ ಆಗಿರ್ತಕ್ಕಂಥ ನಮ್ಮ HC ಮಹದೇವಪ್ಪನವರು ಕೂಡಲೇನೆ, ಯಾಕಂದ್ರೆ ಅವರು ಬಹಳಷ್ಟು ಸಹಾಯ ಮಾಡಿದ್ದಾರೆ ನಮ್ಗೆ, ನಾವು ಸಹಾಯನ ಯಾವತ್ತು ನಮ್ಮ PTC ಕಾಯ್ದೆ ಹೋರಾಟ ರಾಜ್ಯ ಸಮಿತಿ ಮರೆಯೋದಿಲ್ಲ. ಆದ್ರೆ ಇವತ್ತು ನ್ಯಾಯಾಲಯಗಳಲ್ಲಿ ಆಗ್ತಾ ಇರ್ತಕ್ಕಂಥ ಅನ್ಯಾಯಗಳು, ಇವತ್ತು ಹೈಕೋರ್ಟ್ ಅಲ್ಲಿ ಒಂದು ರಿಟ್ ಪಿಟಿಷನ್ ಹಾಕಿದ್ರಿ, ಅದು ಇದುವರೆಗೂ 4 ತಿಂಗಳು 5 ತಿಂಗಳಾಗಿದೆ, ಇದುವರೆಗೂ ಆದೇಶ ಆಗಿಲ್ಲ. ಮತ್ತೆ ಸುಪ್ರೀಂ ಕೋರ್ಟ್ ಅಲ್ಲಿ ಕೂಡ ನಕ್ಕಂಟಿ ರಾಮಲಕ್ಷ್ಮಿ ವರ್ಸಸ್ ಕರ್ನಾಟಕ ಸರ್ಕಾರದ ಅವರೇನೆ ಸರ್ಕಾರನೇ ವಕೀಲರನ್ನ ಇಟ್ಟು ಅದ ಕೇಸಿನ ಪ್ರಕರಣವನ್ನ ನಡೆಸ್ತಾ ಇದ್ದಾರೆ. ಸಂತೋಷ. ಆದ್ರೆ ನಮ್ಮದು ಒಂದೇ ಬೇಡಿಕೆ, ನಾವು ಅನೇಕ ಬೇಡಿಕೆಗಳಿಲ್ಲ, 6 ಬೇಡಿಕೆ ಇಟ್ಕೊಂಡು ಇವತ್ತು ನಾವು ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾ ಇದ್ವಿ. ನಾವು 51D ಅನ್ನು ತೆಗಿಬೇಕು. ಆ ಡಿ ಸೆಕ್ಷನ್ ಸೇರಿಸಿದ ಕಾಯ್ದೆಯಿಂದ ನಮ್ಮೆಲ್ಲರಿಗೂ ಅನ್ಯಾಯ ಆಗ್ತಾ ಇದೆ. ಅದರಿಂದ ಕೂಡಲೇನೆ ನೀವೇನು ತಿದ್ದುಪಡಿ ಮಾಡಿದ್ರೆ ಮಾನ್ಯ ಏನು ನಮ್ಮ ರಾಜ್ಯಪಾಲರು ಹಾಕಿರ್ತಕ್ಕಂಥ ಅಂಕಿತಕ್ಕೆ ಬೆಲೆ ಇಲ್ವಾ? ಈ ತರ ಜಿಲ್ಲಾಧಿಕಾರಿಗಳು ACಗಳು ಅವ್ರ ವಿರುದ್ಧ ಮಾಡ್ತಾ ಇದ್ದಾರೆ, ಸರ್ಕಾರದ ತಿದ್ದುಪಡಿ ವಿರುದ್ಧ ಮಾಡ್ತಾ ಇದ್ದಾರೆ. ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ತಗೊಬೇಕು, ಅವ್ರನ್ನ ಸಸ್ಪೆಂಡ್ ಮಾಡಬೇಕು. ಬಡವರ ಶೋಷಿತರ ವಿರುದ್ಧವಾಗಿ ಆದೇಶಗಳು ಮಾಡ್ತಿರ್ತಕ್ಕಂಥ ಯಾರೇ ಸರ್ಕಾರಿ ಅಧಿಕಾರಿಗಳಿಗೆ ಅವ್ರ ಮೇಲೆ ಕ್ರಮ ಜರುಗಿಸ್ಬೇಕಂತ ಹೇಳಿ ನಾವು ಈ ಮಾಧ್ಯಮದ ಮುಖಾಂತರವಾಗಿ PTC ಕಾಯ್ದೆ ಭೂವಂಚಿತರ ಹೋರಾಟ ಸಮಿತಿ ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಜೈ ಭೀಮ್.